ಅಥವಾ ನೀವು ಚುನಾವಣೆಗೆ ಸ್ಪರ್ಧೆ ಮಾಡಿದಂಥ ಸಂದರ್ಭ, ಒಂದು ಅಧಿಕಾರಯುತ ರಾಜಕಾರಣದಿಂದ ಈಗ ಸ್ವಲ್ಪ ವಿಶ್ರಾಂತಿಯಲ್ಲಿದ್ದೀರಿ. 2.5 ವರ್ಷದ ಈ ಅಧಿಕಾರ ರಹಿತ ರಾಜಕಾರಣ ಹೇಗೆ ಅನ್ನಿಸ್ತಾ ಇದೆ? ನೋಡಿ, ಚುನಾವಣೆಯಲ್ಲಿ ಸೋಲು ಗೆಲುವು ಸಹಜ. ನಾನು 2003ರಿಂದ 2023ವರೆಗೆ 2004ರಲ್ಲಿ ಕೂಡ ನಾನು ಸೋಲಾಯಿತು. ಆದಮೇಲೆ 2008ರಿಂದ 2023ವರೆಗೆ ಸತತವಾಗಿ ನಾನು 3 ಬಾರಿ ಶಾಸಕರು, ಟೋಟಲ್ 4 ಬಾರಿ ಶಾಸಕನಾಗಿದ್ದೆ. ಅಲ್ಲಿ ನಡಬೇಕು ಒಂದು ಗ್ಯಾಪ್ ಆಯಿತು. ಆದರೂ ಕೂಡ ಜನ ನನ್ನನ್ನು, ಬಸವರಾಜ ಪಾಟೀಲ್ ಪರಿವಾರವನ್ನು ಮತ್ತು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಹುಮ್ನಾಬಾದ್ ಕ್ಷೇತ್ರದಲ್ಲಿ ಬೀದರ್ ಜಿಲ್ಲೆಯಲ್ಲಿ ನಮ್ಮದೇ ಆದಂಥ ಒಂದು ಪ್ರತಿಷ್ಠೆ ಇದೆ. ಮೊನ್ನೆ ನಡೆದಂಥ 2023 ಚುನಾವಣೆಯಲ್ಲಿ ಸ್ವಲ್ಪ ಅಂತರದಿಂದ ಸುಮಾರು 1300 ಚಿಲ್ಲರು 1400 ಚಿಲ್ಲರ ಮತಗಳಿಂದ ನಾವು ಸೋಲ್ಬೇಕಾಯಿತು. ಆದರೂ ಕೂಡ ನನ್ನ ಕ್ಷೇತ್ರದ ಜನತೆ ಜೊತೆ ಮತ್ತು ಬೀದರ್ ಜಿಲ್ಲೆಯ ಜನತೆ ಜೊತೆಯಲ್ಲಿ ನಾನು ಈಗೂ ಕೂಡ ಕೆಲಸ ಮಾಡ್ತಾ ಇದ್ದೀನಿ. ಸೋತಿದ್ದೀನಿ ಅಂತ ನನ್ನ ಮನೆಯಲ್ಲಿ ಕೂತಿಲ್ಲ, ಜನರ ಸೇವೆಯಲ್ಲೇ ತೊಡಗಿದ್ದೀನಿ. ನನ್ನ ಮುಂದಿನ ಪ್ರಶ್ನೆ ಅದೇ ಆಗಿತ್ತು. ಜನನಾಯಕ ಅಧಿಕಾರದಲ್ಲಿರೋರು ಕೂಡ ಜನರಿಗೆ ಸಿಗೋದು ಬಹಳ ಕಷ್ಟ. ಅಂಥದ್ರಲ್ಲಿ ನಿಮ್ಮ ಮನೆ ಮುಂದೆ ಇವತ್ತಿಗೂ ಒಂದು 50 ಕುರ್ಚಿ ಇರ್ತವೆ, ಅದರಲ್ಲಿ ಒಂದು ಕುರ್ಚಿನೂ ಖಾಲಿ ಇರೋದಿಲ್ಲ. ಪ್ರತಿಯೊಬ್ಬರು ನೀವು ಕೆಳಗಡೆ ಬರ್ತೀರಿ, ಮಾತಾಡಿಸ್ತೀರಿ, ಅವರ ಕಷ್ಟ ಅಳಲನ್ನು ಅವ್ರು ಹೇಳಿದಾಗ ಕೇಳಿಸ್ಕೊತೀರಿ. ನಮ್ಮ ಪ್ರಕಾರ ರಾಜಕಾರಣಿ ಅಂತಂದ್ರೆ ಇಲೆಕ್ಷನ್ಗೆ 1 ತಿಂಗಳ ಹಿಂದೆ ಅಥವಾ ಒಂದು 5-6 ತಿಂಗಳಿಂದ ಆಕ್ಟಿವ್ ಆಗ್ತಾರೆ, ಕೈ ಮುಗಿತಾರೆ, ಮತ ತಗೋತಾರೆ, ಆಮೇಲೆ ಆ ಮತ ಹಾಕಿರೋ ಜನರನ್ನು ಮರೆತು ಬಿಡ್ತಾರೆ ಅನ್ನೋದು ಜನರಲ್ ಪರ್ಸೆಪ್ಷನ್. ರಾಜಕಾರಣಿ ಅಂದ ತಕ್ಷಣ ಬರುವಂತ ಒಂದು ಪರ್ಸೆಪ್ಷನ್. ಆದರೆ ಪಾಟೀಲ್ರು ಹಂಗಿಲ್ಲ. ಯಾಕೆ? ಈಗ ನೋಡಿ, ನೀವು 50 ಜನ ಅಂತ ಹೇಳ್ತಾ ಇದ್ದೀರಾ. ದಿನ ಬೇಕಾದ್ರೆ ಬೆಳಗ್ಗೆಯಿಂದ ನೋಡಿ, ಇವತ್ತು ಬೆಳಗ್ಗೆಯಿಂದ ನಿನ್ನ ಬೆಳಗ್ಗೆಯಿಂದ ಸುಮಾರು 100 ಜನ ಕ್ಷೇತ್ರದಿಂದ ಬರ್ತಕ್ಕಂಥ ಜನ. ಅವ್ರ ಕಷ್ಟಗಳು ಎಲ್ಲೋ ತಹಶೀಲ್ದಾರಿಗೆ ಹೇಳಬೇಕು, ಪೊಲೀಸ್ದವ್ರಿಗೆ ಹೇಳಬೇಕು, ಅಥವಾ ಇಒಗೆ ಹೇಳಬೇಕು, ಬೇರೆ ಬೇರೆ ಏನೋ ಪಾಪ ಕಷ್ಟ ಹೊತ್ಕೊಂಡು ನಾವೆಲ್ಲ ಅವ್ರಿಗೆ ಸೇವೆ ಮಾಡಿದ್ದೀವಿ. ಸುಮಾರು ವರ್ಷದಿಂದ ಅವ್ರ ಸೇವೆಯಲ್ಲೇ ಇದ್ದೀವಿ. ಈಗೂ ಕೂಡ ನಾನು ಶಾಸಕನು ಇಲ್ದರೂ ಕೂಡ ಜನದಟ್ಟಣೆ ಯಾವುದೂ ಕಡಿಮೆ ಆಗಿಲ್ಲ. ನಿಮ್ಗೆ ಏನು ಪ್ರಯೋಜನ? 1 ರೂಪಾಯಿ ನಾನು ಖರ್ಚು ಮಾಡ್ತೀನಿ ಅಂತಂದ್ರೆ ಅದರಿಂದ 10 ರೂಪಾಯಿ ಲಾಭ ನಿರೀಕ್ಷೆ ಮಾಡದೆ ನಾನು ಖರ್ಚು ಮಾಡೋದಿಲ್ಲ. ನಾನು ಈಗ ಅಧಿಕಾರ ರಾಜಕಾರಣದಿಲ್ಲ, ಜನರ ಸಮಸ್ಯೆ ಕೇಳಿದ್ರಿ, ಅದೇ ಜನ ನಿಮ್ಮನ್ನು ಸೋಲ್ಸಿದ್ರಲ್ಲ. ಆಯ್ತು ನೋಡಿ, ಅದೇ ಜನ 4 ಸಲ ಗೆಲ್ಸಿದಾರಲ್ಲ, ಅದು ನಾನು ನೆನ್ಪಿಟ್ಕೋಬೇಕಲ್ಲ. ಅದೇ ಜನ 4 ಸಲ ನನ್ನನ್ನು ಗೆಲ್ಸಿದಾರೆ. ಏನೋ ಒಂದು ಸಲ ಇವತ್ತು ಹೇಳ್ತಾ ಇದ್ದಾರೆ ಪಾಪ ಜನ, ಸರ್ ನಮ್ಲಿಂದ ತಪ್ಪಾಗಿದೆ, ನಾವೇನೋ ಮರಿ ಹೋದಿವಿ, ನಮ್ಗೇನೋ ಒಂದು ಥರ ಮಾಡಿದ್ರು, ನಾವು ಅನಿವಾರ್ಯ ಕಾರಣದಿಂದ ನಾವು ನಿಮ್ಮನ್ನು ಬಿಡಬೇಕಾಯ್ತು ಅಂತ ಕೂಡ ಜನ